ಯಾವುದೇ ಅವಲಕ್ಕಿ ಇಡ್ಲಿ ಅಕ್ಕಿ ಸೋಡಾ ಯೂಸ್ ಮಾಡದೆ ಈ ಥರ ಒಮ್ಮೆ ಸೆಟ್ ದೋಸೆ ಟ್ರೈ ಮಾಡಿ ನೋಡಿ. ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಹೋಟೆಲ್ಗಳಲ್ಲಿ ಸಿಗೋ ಥರ ಸೆಟ್ ದೋಸೆ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಒಂದೇ ವಿಡಿಯೋದಲ್ಲಿ 3 ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಮೊದಲನೇದಾಗಿ ನಾನು ಒಂದು 1/4 kg ಅಕ್ಕಿ ತಗೊಂಡು ಅದನ್ನು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋದು ಸೊಸೈಟಿ ಅಕ್ಕಿ, ಯಾವ ಅಕ್ಕಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ನೀಟಾಗಿ ತೊಳೆದು ಇದನ್ನು ನೆನೆಯೋಕೆ ಇಡ್ತೀನಿ. ಹಾಗೆಯೇ ಒಂದು 100 ಗ್ರಾಮ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ನಾಳೆ ದೋಸೆ ಮಾಡೋದಾದರೆ ಇವತ್ತು ಬೆಳಿಗ್ಗೆನೇ ಇವನ್ನು ನೆನೆಯೋಕೆ ಇಡಬೇಕು. ಇದನ್ನು ಒಂದು 6-7 ಗಂಟೆಗಳ ಕಾಲ ನೆನೆಸಿ ಈಗ ಒಂದು ಜಾರ್ ತಗೊಂಡು ಮೊದಲು ಸ್ವಲ್ಪ ಅನ್ನ ಹಾಕಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು. ಹಾಗೆಯೇ ನೆನೆಯಕ್ಕಿಟ್ಟಿದ್ದ ಉದ್ದಿನಬೇಳೆ ಅಕ್ಕಿನೂ ಕೂಡ ಹಾಕಿ ರುಬ್ಕೊಳ್ಳೋಣ. ಇದನ್ನು ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ತರ್ತರಿಯಾಗೇ ರುಬ್ಕೋಬೇಕು. ಇದನ್ನು ಕೂಡ ರುಬ್ಬಿ ಆಯಿತು. ಈಗ ರುಬ್ಬಿರೋಂತಹ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಯಾವುದೇ ಉಪ್ಪು ಸೋಡಾ ಹಾಕ್ತಾಯಿಲ್ಲ. ಇದನ್ನು ಓವರ್ ನೈಟು ನೆನೆಯೋಕೆ ಬಿಡೋಣ. ಇದಕ್ಕೆ ಸೋಡಾ ಉಪ್ಪು ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಈ ಬಿಸಿಲಿಗೆ ಏನು ಹಾಕಿಲ್ಲ ಅಂದರೂ ಕೂಡ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಉಪ್ಪು ಸೋಡಾ ಏನೂ ಹಾಕ್ತಾಯಿಲ್ಲ. ನೆಕ್ಸ್ಟ್ ಡೇ ನೋಡಿ, ಇದು ತುಂಬ ಜಾಸ್ತಿ ಉಕ್ಕಿ ಬಂದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೈಡ್ಗಿಡ್ತೀನಿ. ಮೊದಲು ಇದಕ್ಕೆ ನಾವು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1 kg ಆಲೂಗೆಡ್ಡೆ ತಗೊಂಡು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ ಬರಲಿ. ಯಾಕೆಂದರೆ ನಾನು ದಪ್ಪ ಆಲೂಗೆಡ್ಡೆ ಹಾಕಿದ್ದೀನಿ, ಹಾಗಾಗಿ ಇದು ಒಂದು 5-6 ವಿಸಿಲ್ ಬರಲಿ. ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಹಾಕಿದ್ರೆ ಒಂದು 2-3 ವಿಸಿಲ್ ಬಂದ್ರೇ ಬೆಂದೋಗುತ್ತೆ. ಈಗ ಇದು ಬೆಂದಿದೆ. ಇದನ್ನು ನೀರು ಬಸಿದು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ನೀಟಾಗಿ ಸಿಪ್ಪೆ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಸಿ ಇರೋವಾಗಲೇ ಸಿಪ್ಪೆ ತೆಗೆದ್ರೆ ನೀಟಾಗಿ ಸಿಪ್ಪೆ ಬಿಡಲ್ಲ. ಹಾಗಾಗಿ ಸ್ವಲ್ಪ ಆರಿದ್ಮೇಲೆ ಸಿಪ್ಪೆ ತಗೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಸಿಪ್ಪೆ ಬಿಡ್ತಾ ಇದೆ. ಈಗ ಎಲ್ಲ ಸಿಪ್ಪೆ ತೆಗ್ದಾಯಿತು. ಜಜ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ನೈಸ್ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಜಜ್ಕೋಬೇಕು. ಈಗ ಇದು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು 4 ದೊಡ್ಡ ಈರುಳ್ಳಿ ಸಣ್ಣದಾಗಿ ಹಚ್ಚಿ ತಗೊಂಡಿದ್ದೀನಿ. 1 ಹೋಳು ಕಾಯಿ ತುರಿ ತಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, 1 ಸ್ಪೂನು ಓಂಕಾಳು, ಚಿಟಿಕೆ ಅರಿಶಿನ ಪುಡಿ, ಒಂದು 100 ಗ್ರಾಮ್ನಷ್ಟು ಕಡಲೆಬೇಳೆ, ಒಂದು ಚಿಟಿಕೆ ಉಪ್ಪು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಇದರಲ್ಲಿ ಯಾವುದನ್ನು ಕೂಡ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಸಾಸಿವೆ, ಓಂಕಾಳು ಎಲ್ಲವನ್ನು ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ತಗೊಂಡಿದ್ದ ಕಾಯಿ ತುರಿನ ಸೇರಿಸಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿದ್ದಂತಹ ಆಲೂಗೆಡ್ಡೆನ ಸೇರಿಸಿ ಸ್ವಲ್ಪ ನಿಮ್ಮ ಅಳತೆಗೆ ತಕ್ಕಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಈಗ ಚಟ್ನಿ ಮಾಡ್ಕೊಳ್ಳೋಣ. ಈಗ ಒಂದು ಜಾರ್ ತಗೊಂಡು ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ, ಒಂದು 3 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅಳತೆಗೆ ತಕ್ಕಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಬಿ. ಇದು ನೋಡಿ ರುಬ್ಬಿ ಆಯಿತು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇವಿನ ಸೊಪ್ಪು ಹಾಗೂ 4 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಹಾಕಿದ್ಮೇಲೆ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆ ಬಿಸಿಲೇನೆ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಬೆಂದೋಗ್ಬಿಡುತ್ತೆ. ಈಗ ಈ ಒಗ್ಗರಣೆ ಪೂರ ತಣ್ಣಗಾದ ಮೇಲೆ ರುಬ್ಬಿದಂತಹ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ನಮ್ಮ ಚಟ್ನಿ ಕೂಡ ರೆಡಿ ಆಯಿತು. ಈಗ ನೋಡಿ, ಈಗ ದೋಸೆ ಹಿಟ್ಟು ಕೂಡ ರೆಡಿ ಇದೆ. ಒಲೆ ಮೇಲೆ ಹೆಂಚು ಬಿಸಿಯಾಗಿದೆ. ಈಗ ಸ್ವಲ್ಪ ಎಣ್ಣೆ ಸವರಿ ದೋಸೆ ಹಿಟ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ತುಂಬ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಸ್ಪ್ರೆಡ್ ಮಾಡಿದ್ರೆ ಅದು ಮಸಾಲೆ ದೋಸೆ ಆಗಿಬಿಡುತ್ತೆ. ಈಗ ನೋಡಿ, ಈ ಥರ ಸ್ವಲ್ಪ ಪ್ರೆಸ್ ಮಾಡಿ. ಇದು ಒಂದು ಸೈಡ್ ಬೆಂದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ನೀವು ತುಪ್ಪ ಬೇಕಂದರೆ ತುಪ್ಪ ಹಾಕೋಬೋದು. ಇನ್ನೊಂದು ಕಡೆ ಬೇಯಿಸ್ಕೊಳ್ತೀನಿ. ನೀವು ಬೇಕಂದರೆ ತುಪ್ಪನೂ ಕೂಡ ಸೇರಿಸ್ಕೋಬೋದು. ಈಗ ನೋಡಿ, ಇದೆರಡು ಕಡೆ ಬೆಂದಿದೆ. ಈಗ ನಮ್ಮ ಸೆಟ್ ದೋಸೆ ರೆಡಿ ಆಯಿತು. ಇದೇ ಥರ ನಾನು ಬೇರೆ ಇನ್ನೊಂದು ದೋಸೆನೂ ಕೂಡ ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್, ಇದಕ್ಕೆ ಕಾಂಬಿನೇಷನ್ನು ಆಲೂಗೆಡ್ಡೆ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.